ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೀತಶ್ರೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವು ಹೋಟ್ಲಿಗೆ ಹೋಗಿ ಕಡಾಯಿ ಪನ್ನೀರ್ ಆರ್ಡ್ರ್ ಮಾಡಿ ತುಂಬ ಖುಷಿಯಾಗಿ ತಿಂತೀವಿ ಅಲ್ವಾ? ಅದೇ ಪನ್ನೀರ್ ರೆಸಿಪಿಯನ್ನು ನಾವು ಮನೆಯಲ್ಲಿ ಮಾಡೋದನ್ನು ಕಲಿತರೆ ಎಷ್ಟು ಚೆನ್ನಾಗಿರುತ್ತೆ. ಹೌದು, ಬನ್ನಿ ನಾನಿವತ್ತು ಕಡಾಯಿ ಪನ್ನೀರ್ ಮನೆಯಲ್ಲಿ ಸೇಮ್ ರೆಸ್ಟೋರೆಂಟಲ್ಲಿ ಇರೋ ಟೇಸ್ಟ್ ಥರನೇ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ. ಇಲ್ಲಿ ನಾನು ಮೊದಲಿಗೆ ಒಂದು 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ ಅಮೂಲ್ದು. ಇದಕ್ಕೆ ನಮಗೆ 1 ಕ್ಯಾಪ್ಸಿಕಮ್, 2 ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ, ಹಾಗೆಯೇ 2 ಈರುಳ್ಳಿ, ಇಷ್ಟೇ ಸಾಕು. ಅದನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ 1 ಈರುಳ್ಳಿಯನ್ನು ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೀನಿ. 1 ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಳ್ತೀನಿ ಒಗ್ಗರಣೆಗೆ. ನೋಡಿ, ಈ ಥರ ಬರೀ 4 ಪೀಸ್ ಅಥವಾ 6 ಥರ ಕಟ್ ಮಾಡಿಬಿಟ್ಟು ದೊಡ್ಡ ಹೋಳುಗಳ ಥರ ಇಟ್ಕೋಬೇಕು 1 ಈರುಳ್ಳಿ. ಇನ್ನೊಂದನ್ನು ತುಂಬಾ ಸಣ್ಣದಾಗಿ ಹೆಚ್ಕೊಳ್ಳೋಣ. ಇದು ನಮಗೆ ಒಗ್ಗರಣೆಗೆ ಬೇಕಾಗುತ್ತೆ, ಅಂದರೆ ಗ್ರೇವಿ ಮಾಡಿಕೊಳ್ಳುವಾಗ ಈ ಈರುಳ್ಳಿಯನ್ನು ಯೂಸ್ ಮಾಡೋಣ. ಎಷ್ಟು ಚಿಕ್ಕದಾಗಿ ನಿಮಗೆ ಆಗುತ್ತೆ ಅಷ್ಟು ಚಿಕ್ಕದಾಗಿ ನಾವು ಹೆಚ್ಕೋಬೋದು, ಕಟ್ ಮಾಡ್ಕೋಬೋದು. ಹಾಗೆಯೇ ನಾವಿಲ್ಲಿ ಇದು ಕ್ಯಾಪ್ಸಿಕಮ್ ಇದೆ ಅಲ್ಲ, ಅದನ್ನು ಈ ಥರ ಕಟ್ ಮಾಡಿ ಅದರ ನಡುವೆ ಇರುವ ಬೀಜ ಇದೆ ಅದನ್ನು ತೆಗೆದು ಅದು ಕೂಡ ಸ್ವಲ್ಪ ದೊಡ್ಡ ಹೋಳುಗಳಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ಥರ. ಕಡಾಯಿ ಪನ್ನೀರಲ್ಲಿ ಸ್ವಲ್ಪ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ದೊಡ್ಡ ಪೀಸ್ಗಳೇ ಇರಬೇಕಾಗತ್ತೆ. ಈ ಥರ ಕಟ್ ಮಾಡಿದ್ದೀನಿ. ಹಾಗೂ 2 ಗ್ರೀನ್ ಚಿಲ್ಲಿಯನ್ನು ಸ್ವಲ್ಪ ಉದ್ದಕ್ಕೆ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವು 2 ಟೊಮೆಟೊ ತೊಗೊಂಡಿದ್ದೀವಲ್ವ, ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಬೋದು. ಕಟ್ ಮಾಡಿ ಇದನ್ನು ಪ್ಯೂರಿ ಮಾಡಿ ಇಟ್ಕೊಳ್ಳೋಣ. ಇದು ಗ್ರೇವಿ ಮಾಡುವಾಗ ಯೂಸ್ ಮಾಡ್ಕೊಳ್ಳೋಣ. 2 ಅಥವಾ 3 ಟೊಮೆಟೊ ಹಾಕ್ಬೋದು. ನಾನಿಲ್ಲಿ ಬರೀ 2 ಟೊಮೆಟೊ ತಗೊಂಡಿದ್ದೀನಿ. ಓಕೆ, ಇದನ್ನು ರುಬ್ಕೊಂಡು ಬರೋಣ. ಈಗ ಇಲ್ಲಿ ನಾನು 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ಅದನ್ನು ಈ ಥರ ಸ್ವಲ್ಪ ದೊಡ್ಡ ಹೋಳುಗಳಾಗಿಯೇ ಕಟ್ ಮಾಡ್ತಿದ್ದೀನಿ. ಈ ಥರ ನೋಡಿ. ಹಾಗೆಯೇ ಎಲ್ಲ ವೆಜಿಟೇಬಲ್ಗಳನ್ನು ನಾವು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೈಡಿಗೆ ಎತ್ತಿ ಇಟ್ಕೊಂಡು ಇವಾಗ ನಾವು ಕಡಾಯಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಕಡಾಯಿ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಮುಕ್ಕಾಲು ಚಮಚದಷ್ಟು ಸೋಂಪು ಬಡಿಸೊಪ್ಪು, ಅರ್ಧ ಚಮಚ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, 3 ರೆಡ್ ಚಿಲ್ಲಿ, ಹಾಗೆಯೇ 2 ಏಲಕ್ಕಿ ಹಾಕಿದ್ದೀನಿ, 1 ಪತ್ತ ಎಲೆ ತೇಜ್ಪತ್ತ. ಇದನ್ನು ಹಾಕಿ ಸ್ವಲ್ಪ, ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ಒಂದು ಸ್ವಲ್ಪ ಬ್ರೌನ್ ಬಣ್ಣ ತಿರುಗೋ ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಸೈಡಿಗೆ ಎತ್ತಿ ಇಟ್ಕೊಳ್ಳೋಣ. ಇದು ಆರಿದ ಮೇಲೆ ನಾವು ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು. ಈಗ ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿ ಹೀಟ್ ಆದಮೇಲೆ ಅದಕ್ಕೆ ಆಯಿಲ್ ಹಾಕಿ ನಮ್ಮ ಪನ್ನೀರ್ ಪೀಸ್ಗಳನ್ನು ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಶಾಲೋ ಫ್ರೈ. ಈ ಥರ ಪನ್ನೀರ್ ಪೀಸ್ಗಳು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆದರೆ
ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ಬರುತ್ತೆ ಮತ್ತು ಸಬ್ಜಿ ಮಾಡ್ತೀವಲ್ಲ ಅದರ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಒಂದು ಸೀಕ್ರೆಟ್ ಟಿಪ್ಸ್ ಏನಂದರೆ, ಪನ್ನೀರ್ಗಳನ್ನ ಫ್ರೈ ಮಾಡಿದ ಮೇಲೆ ನಾವು ಅದನ್ನು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಹಾಕಬೇಕು. ಆವಾಗ ಅದು ತುಂಬಾ ಸಾಫ್ಟಾಗಿ ಉಳಿಯುತ್ತೆ. ಇಲ್ಲದಿದ್ದರೆ ಫ್ರೈ ಮಾಡಿ ಹಾಗೆಯೇ ಎತ್ತಿಟ್ಟರೆ ಗಾಳಿ ತಾಗಿ ಅದು ಹಾರ್ಡಾಗುತ್ತೆ. ಈಗ ಅದೇ ಕಡಾಯಿಯಲ್ಲಿ ನಾನು ದೊಡ್ಡದಾಗಿ ಹೆಚ್ಚಿರುವ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ತಿದ್ದೀನಿ. ಇದನ್ನು ನಾವು ಹೈ ಫ್ಲೇಮಲ್ಲಿ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ಥರ ಫ್ರೈ ಮಾಡಬೇಕು. ಏನೂ ಹಾಕಲಿಕ್ಕೆ ಇಲ್ಲ, ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡೋದು. ಹಾಗೆಯೇ ಇದನ್ನು ಕೂಡ ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಸೈಡಿಗಿಡೋಣ. ಈಗ ನಾವು ಅದೇ ಕಡಾಯಿಯಲ್ಲಿ ಸಬ್ಜಿ ಮಾಡಲಿಕ್ಕಿದೆ. ಇಲ್ಲಿ ನಾವು ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಆಲ್ರೆಡಿ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಗಳನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿ ನನ್ನ ಸೈಡಿಗೆ ಎತ್ತಿಟ್ಕೊಂಡೆ. ಅದೇ ಕಡಾಯಿಗೆ ಈಗ ಸೇಮ್ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಹಾಕಿ ಫ್ರೈ ಮಾಡ್ತಿದ್ದೀನಿ. ಹಾಗೆಯೇ 2 ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು 2 ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಹಲ್ದಿ ಪೌಡರ್, ಅರಿಶಿನ ಪುಡಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ ಸ್ವಲ್ಪ ಅಂದರೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಕೂಡ ಫ್ಲೇಮ್ ಸಿಮ್ ಇಟ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ನಾವು ಆಲ್ರೆಡಿ ಅದನ್ನು ಮಸಾಲೆಗಳನ್ನು ಫ್ರೈ ಮಾಡಿದ್ದೀವಿ, ಅದರಿಂದ ಇದು ಬೇಗ ಆಗುತ್ತೆ. ಇವಾಗ ನಾವು ಟೊಮ್ಯಾಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೋಬೇಕು. ಟೊಮ್ಯಾಟೊ ಪ್ಯೂರಿ, ಇದರಲ್ಲಿ 2 ಟೊಮ್ಯಾಟೊ ಇದೆ. ಹಾಗೆಯೇ ಮತ್ತೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಮೀಡಿಯಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸಬೇಕು, ಹುರಿಬೇಕು, ಫ್ರೈ ಮಾಡಬೇಕು. ಈಗ ನಾನಿಲ್ಲಿ ಒಂದು 3/4 ಚಮಚ ಆಗುವಷ್ಟು ಸಾಲ್ಟ್ ಸೇರಿಸ್ತಿದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಒಂದು 2-3 ನಿಮಿಷ ಹಾಗೆಯೇ ಓಪನ್ ಪ್ಯಾನಲ್ಲಿ ಫ್ರೈ ಮಾಡಬೇಕು. ಟೊಮೆಟೊ ಚೆನ್ನಾಗಿ ಬೆಂದು ಮಸಾಲೆಗಳ ಜೊತೆ ಬೆರೆತು ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ಈ ಸ್ಟೇಜಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ತಿದ್ದೀನಿ. ಮತ್ತು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಟೊಮ್ಯಾಟೊ ಪ್ಯೂರಿ ಮಾಡಿದ್ದೀವಲ್ಲ ಆ ಜಾರಲ್ಲಿ ಸ್ವಲ್ಪ ಇದು ಟೊಮ್ಯಾಟೊ ಉಳ್ಕೊಂಡಿದೆ, ಅದನ್ನು ನಾನು ನೀರು ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಒಂದು 1/2 ಕಪ್ ಆಗುವಷ್ಟು ನೀರು ಮತ್ತೆ ಆ್ಯಡ್ ಮಾಡಿದ್ದೀನಿ. ಇವಾಗ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿ ಬಂದಿದೆ. ಮತ್ತು ಅದನ್ನು 1-2 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಂಡು ಬೇಯಿಸಬೇಕು. ಇವಾಗ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ನೋಡಿ ಮಸಾಲೆ. ಈಗ ಫ್ಲೇಮನ್ನು ಸ್ವಲ್ಪ ಸಿಮ್ ಇಟ್ಕೊಳ್ಬೇಕು. ನಾವು ಆಲ್ರೆಡಿ ನೀರಲ್ಲಿ ಹಾಕಿಟ್ಟಿದ್ದೀವಲ್ಲ ಪನ್ನೀರ್ ಪೀಸ್ಗಳನ್ನು ಫ್ರೈ ಮಾಡಿ ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದು ಪನ್ನೀರ್ ಪೀಸ್ ನಾನು ತೋರಿಸ್ತಿದ್ದೀನಿ ನಿಮಗೆ, ಇಷ್ಟು ಸಾಫ್ಟಾಗಿದೆ. ಯಾಕಂದರೆ ನಾವು ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕಿ ಇಟ್ಟಿರೋದ್ರಿಂದ ಅದು ಹಾರ್ಡ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ, ಸಾಫ್ಟಾಗಿಯೇ ಇರುತ್ತೆ.
ಇದನ್ನು ಎಲ್ಲ ಪೀಸ್ಗಳನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಈಗ ಇಲ್ಲಿ ನಾವು ರೆಡಿ ಮಾಡ್ಕೊಂಡು ಇರುವಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದನ್ನು ನಾವು ಹೈ ಫ್ಲೇಮಲ್ಲಿ ಹುರ್ಕೊಂಡಿದ್ದೀವಿ ಸ್ವಲ್ಪ 1-2 ನಿಮಿಷ. ಅದನ್ನು ಇವಾಗ ನಾನು ಸೇರಿಸ್ತೀವಿ. ಮತ್ತು ಮಿಕ್ಸ್ ಮಾಡಿ ಎಲ್ಲ ವೆಜ್ಜೀಸು ಮತ್ತು ಪನ್ನೀರು ಮಿಕ್ಸ್ ಆಗೋ ಥರ 1-2 ನಿಮಿಷ ಮತ್ತೆ ಬಾಡಿಸ್ಬೇಕು. ಇವಾಗ ಇದು ಎಲ್ಲ ವೆಜ್ಜೀಸು ಪನ್ನೀರು ಎಲ್ಲ ಬಂದು ಮಸಾಲೆಗಳ ಜೊತೆ ಸೇರಿ ರೆಡಿಯಾಗಿದೆ. ಫೈನಲ್ ಸ್ಟೇಜಲ್ಲಿ ನಾನಿಲ್ಲಿ 2 ಸ್ಪೂನ್ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹೊರಗಿಂದ ಫ್ರೆಶ್ ಕ್ರೀಮು ತರ್ಬೋದು, ಅಥವಾ ಮನೆಯಲ್ಲೇ ನಾವು ಹಾಲು ಬಿಸಿ ಮಾಡುವಾಗ ಮಲಾಯಿ ಇದೆಲ್ಲ ಕ್ರೀಮ್ ಅದನ್ನು ತೆಗೆದಿಟ್ಕೊಂಡು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಕ್ರೀಮ್ ಇದು. ಹಾಲು ಕುದಿಸುವಾಗ ಮೇಲಿಂದ ಬರುತ್ತಲ್ಲ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನಾವು ಮಿಕ್ಸ್ ಮಾಡುವ. ನೋಡಿ ಇದೆಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೇಮ್ ಹೋಟೆಲಲ್ಲಿ ನಿಮಗೆ ಸರ್ವ್ ಮಾಡೋ ಥರ ಅದೇ ಟೇಸ್ಟಲ್ಲಿ ಬರುತ್ತೆ. ನೋಡಿ ಇದನ್ನು ನೀವು ಯಾವ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.